ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶೋಕರನ್ ಬ್ಲಾಗ್. ಇವತ್ತು ನಾನು ಒಂದು ಸೋರೆಕಾಯಿ ರೊಟ್ಟಿ, ಮಸಾಲೆ ರೊಟ್ಟಿ ಹೇಗೆ ಮಾಡೋದಂತ ತೋರಿಸ್ತೀನಿ, ಬನ್ನಿ. ಸೋರೆಕಾಯಿ, ಈರುಳ್ಳಿ, ಮೆಣಸಿನ್ಕಾಯಿ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ತೆಂಗಿನಕಾಯಿ. ಮೊದಲು ಸೋರೆಕಾಯಿ ಸಿಪ್ಪೆನ ಒಂದು ಲೇಯರ್ ತೆಗೆದ್ಬಿಟ್ಟು ಮೇಗ್ಲದ್ದು ತೇಡೆಲ್ಲ ತೆಗೆದಿಟ್ಕೊಬೇಕು. ನಂತರ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಒಂದೆರಡು, ಆಮೇಲೆ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ನೋಡಿ ಚಿಲ್ಲಿ ಇಷ್ಟು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಇದನ್ನು ಸಹ ತುರ್ಕೊಂಡಿದ್ದೀನಿ. ನಂತರ ಇಷ್ಟು ಕಾಯಿ ಹಾಕ್ಕೊತಿದ್ದೀನಿ. ಆಮೇಲೆ ಒಗ್ಗರಣೆಗೆ ಎಣ್ಣೆ, ಕಡಲೆಬೇಳೆ, ಸಾಸಿವೆ, ಜೀರಿಗೆ ಇಷ್ಟನ್ನೆಲ್ಲ ಫಸ್ಟು ರೆಡಿ ಮಾಡ್ಕೊಬೇಕು. ನಂತರ ಒಂದು ಬಾಣಲಿ ಇಟ್ಟು, ಬಾಣಲಿ ಕಾದ ನಂತರ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ, ಸ್ವಲ್ಪ ಜೀರಿಗೆ, ನಂತರ ಕಡಲೆಬೇಳೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಇನ್ನೂ ಬೇಕಾದರೆ ಸಬ್ಬಸಿಗೆ ಸೊಪ್ಪು ಮತ್ತು ಸೌತೆಕಾಯಿ ಎಲ್ಲ ಅದನ್ನು ಸಹ ಹಾಕ್ಕೊಬೋದು. ಬಟ್ ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಹಾಕಿಲ್ಲ ನೋಡಿ. ಆಮೇಲೆ ನಂತರ ಕರಿಬೇವಿನ ಸೊಪ್ಪು ಹಾಕಿ, ಆಮೇಲೆ ಮೆಣಸಿನ್ಕಾಯಿ ಚಿಕ್ಕದಾಗಿ ಹೆಚ್ಕೊಂಡಿರೋದು ಫ್ರೈ ಮಾಡ್ಕೊಳ್ಳಿ. ಇದನ್ನು ಸಹ ಆಮೇಲೆ ಚಿಕ್ಕದಾಗಿ ಹೆಚ್ಚಿರೋ 2 ಈರುಳ್ಳಿ ಹಾಕ್ತಾಯಿದ್ದೀನಿ, ಫ್ರೈ ಮಾಡ್ಕೊಳ್ಳಿ. ನಂತರ ತುರಿದಿರೋ ಸೋರೆಕಾಯಿ ಸಹ ಹಾಕ್ಕೊತಾ ಇದ್ದೀನಿ. ಇದು ಹಸಿದು ಸಹ ಹಾಕ್ಬಿಟ್ಟು ಮಾಡ್ಕೊಬೋದು. ನಾನು ಶಾರ್ಟ್ ವಿಡಿಯೋದಲ್ಲಿ ಹಸಿದನ್ನು ಸಹ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಈ ಥರ ಒಂದ್ಸತಿ ಟ್ರೈ ಮಾಡೋಣ ಅಂತಂದ್ಬಿಟ್ಟು ಇದನ್ನು ಅರ್ಧ ಫ್ರೈ ಮಾಡ್ಕೊಬೇಕು. ಫುಲ್ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಏಕೆಂತಂದರೆ ರೊಟ್ಟಿನೂ ಸಹ ಬೇಯಿಸ್ತೀವಲ್ವ, ಹಾಗಾಗಿ ಅದರಲ್ಲೇನೆ ಬೆಂದ್ಬಿಡುತ್ತೆ. ನಂತರ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಕ್ಯಾರೆಟ್ ಹಾಕ್ಕೊಂಬಿಡಿ. ಕ್ಯಾರೆಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಂತರ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಫ್ರೆಂಡ್ಸ್, ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಉಪ್ಪೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಕೈ ಆಡ್ಕೊಳ್ಳಿ. ನೋಡಿ, ನಾನು ಫುಲ್ ಫ್ರೈ ಮಾಡ್ಕೊಂಡಿಲ್ಲ, ಅರ್ಧ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಂತರ ನಿಮಗೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಎಷ್ಟು ಬೇಕು ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಅಂದರೆ ತುಂಬಾ ಸಹ ಅಕ್ಕಿ ಹಿಟ್ಟು ಹಾಕ್ಬಿಡಿ, ಆಮೇಲೆ ಅದು ಮಸಾಲೆ ರೊಟ್ಟಿ ಅಂತ ಅನಿಸಲ್ಲ. ಅದಕ್ಕೆ ಎಷ್ಟು ಬೇಕಷ್ಟು ಅದ್ರ ತಕ್ಕನಾಗಿ ಹಾಕ್ಕೊಳ್ಳಿ. ನಂತರ ಅದಕ್ಕೆ ನೀರು ಹಾಕ್ಬಿಡಿ. ಅದರಲ್ಲೇ ಸಹ ನೀರಿರುತ್ತೆ, ನೋಡಿಬಿಟ್ಟು ಬೇಕಂತಂದರೆ ಮಾತ್ರ ನೀರು ಹಾಕ್ಕೊಳ್ಳಿ. ಫಸ್ಟು ಕೈಲಿ ಕಲಿಸ್ಕೊಳ್ಳಿ, ಆಮೇಲೆ ಹಿಟ್ಟು ನೋಡ್ಬಿಟ್ಟು ಹಾಕ್ಕೊಳ್ಳಿ. ನೋಡಿ ಈ ಹದಕ್ಕೆ ನಾನು ಕಲಿಸ್ಕೊಂಡಿದ್ದೀನಿ. ನಂತರ ಒಂದು ಬಾಳೆ ಎಲೆ ಮೇಲೆ, ಇಲ್ಲಾಂತಂದರೆ ಕವರ್ ಮೇಲೂ ಸಹ ಹಾಕ್ಬೋದು. ನಾನು ಬಾಳೆದೆಲೆ ತರಿಸ್ಕೊಂಬಿಟ್ಟು, ಹಳ್ಳಿ ಕಡೆ ಅಲ್ವಾ, ಹಾಗಾಗಿ ತರಿಸ್ಬಿಟ್ಟು ಮಾಡ್ತಾಯಿದ್ದೀನಿ. ಫಸ್ಟು ಬಾಳೆದೆಲೆ ಮೇಲೆ ಎಣ್ಣೆ ಹಾಕ್ಬಿಟ್ಟು ನಂತರ ಇದನ್ನು ರೊಟ್ಟಿ ತಟ್ಕೊಬೇಕಾಗುತ್ತೆ. ಇಲ್ಲಾಂತಂದರೆ ಅಂಟ್ಬಿಡುತ್ತೆ. ಯಾಕೆಂತಂದರೆ ಇದಕ್ಕೆ ನೀರೇನು ಹಚ್ಚೋದಿಲ್ಲ, ಬರೀ ಎಣ್ಣೆಲೇ ಅಲ್ವಾ ಬೇಯಿಸೋದು. ಇನ್ನೊಂದು ಕಡೆ ಹಂಚು ಕಾಯಕ್ಕೆ ಇಟ್ಟಿದ್ದೆ, ಹಂಚಿಗೂ ಸಹ ಎಣ್ಣೆ ಹಾಕಿ ಒಂಥರ ಹಂಚು ಕಾದಿದೆ. ಈ ಥರ ಒಂದು ಸತಿ ಪ್ರೆಸ್ ಮಾಡಿಬಿಟ್ಟು ತೆಗಿಬೇಕಾಗುತ್ತೆ. ನಂತರ ಅದ್ರ ಮೇಲೆ ಸಹ ಎಣ್ಣೆ ಹಾಕಿ, ಅದು ಎಣ್ಣೆ ಹಾಕಿರೋ ವಿಡಿಯೋ ಸ್ಕಿಪ್ ಆಗಿದೆ, ನೀವು ಎಣ್ಣೆ ಹಾಕ್ಕೊಳ್ಳಿ. ನೋಡಿ, ಈ ಕಡೆ ಒಂದು ಸೈಡ್ ಬೆಂದಿದೆ, ಇನ್ನೊಂದು ಕಡೆ ಬೇಯಿಸ್ಕೊಳ್ಳಿ. ಇದಕ್ಕೆ ತುಪ್ಪದ ಜೊತೆ ಇಲ್ಲ ಬೆಣ್ಣೆ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ.